ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಒಳ್ಳಿ ನಾಗರಾಜ್, ಅಧ್ಯಕ್ಷರು ದಲಿತ ಸಂರಕ್ಷಣಾ ಪಡೆ ಕರ್ನಾಟಕ. ಈ ದಿನ ವಿಶೇಷವಾಗಿ ಹೊಸ ವಿಷಯವೊಂದಿಗೆ ನಿಮ್ಮ ಜೊತೆಲಿ ಹಂಚ್ಕೊಬೇಕು ಅಂತೇಳಿ ಫೇಸ್ಬುಕ್ ಮೂಲಕ ನಿಮ್ಮೊಟ್ಟಿಗೆ ಕಾಲ ಕಳೆಯೋಣ ಅಂತ ಬಂದಿದ್ನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಹಜವಾಗಿ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಬದಲಾವಣೆಗಳು ಸಹ ನಡೀತಿದೆ. ಅದರೊಟ್ಟಿಗೆ ಒಂದಷ್ಟು ಮಂದಿ ದಲಿತ ನಾಯಕರು, ಪ್ರಗತಿಪರ ಚಿಂತಕರುಗಳು, ದೇಶದ ಬಗ್ಗೆ ಕಾಳಜಿ ಇರತಕ್ಕಂಥವರು, ಇವರೆಲ್ಲರೂ ಕೂಡ ಒಂದಷ್ಟು ಹೊಸ ಪ್ರಸ್ತಾವನೆಗಳನ್ನು ಇಡ್ತಿದ್ದಾರೆ. ಏನಪ್ಪಾ ಅಂದ್ರೆ, ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ಅಂತ. ಯಾರು ನಿಜವಾಗ್ಲೂ ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಿದಾರೋ ಅವರೆಲ್ಲರೂ ಕೂಡ ನನ್ನ ನಮಸ್ಕಾರ ಇರ್ಲಿ. ಯಾಕಂದ್ರೆ ದೇಶದ ಮತ್ತು ರಾಜ್ಯದ ರಾಜಕಾರಣ ವ್ಯವಸ್ಥೆಯಲ್ಲಿ ದಲಿತರು ಕೂಡ ಒಂದು ಅವಕಾಶವನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿಯ ಆಶಯ ಮತ್ತು ಸಂವಿಧಾನದ ಆಶಯಗಳು ಕೂಡ ಈಡೇರುತ್ತದೆ ಅಂತ ಹೇಳ್ತಾ, ಅದು ಎಷ್ಟು ಮಾತ್ರ ಸಾಧ್ಯ ಮತ್ತು ಅಸಾಧ್ಯ ಅನ್ನೋದ್ರ ಬಗ್ಗೆ ನಾವೊಂದು ಕೇಂದ್ರ ಮತ್ತು ರಾಜ್ಯ ಮುಖ್ಯಮಂತ್ರಿಗಳ ವ್ಯವಸ್ಥಿತವಾದಂಥ ಜಾತಿ ವ್ಯವಸ್ಥೆ ಒಳಗಡೆ, ಧರ್ಮದ ವ್ಯವಸ್ಥೆ ಒಳಗಡೆ ಬಂದಿಖಾನೆಯಾಗಿ ದಲಿತರು ಸಿಎಂ ಮಾಡಕ್ಕೆ ಸಾಧ್ಯನ ಮತ್ತು ಅಸಾಧ್ಯ, ಅಥವಾ ಕೇಂದ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ಹುದ್ದೆಗಳು ಸಾಧ್ಯನಾ ಅಸಾಧ್ಯ ಅನ್ನತಕ್ಕಂಥ ಮಾತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಭಾರತೀಯ ಮತ್ತು ಕರ್ನಾಟಕ ರಾಜಕಾರಣದ ಇತಿಹಾಸವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ದಲಿತ ನಾಯಕರು ಅತ್ಯುನ್ನತ ಹುದ್ದೆಗಳ ಅಂದ್ರೆ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ, ಈ ಪದವಿಯ ಹತ್ತಿರಕ್ಕೂ ಹೋಗದ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ, ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ತಾರೆ ಅಂತ. ಹೇಗೆ ಅಂತಂದ್ರೆ, ಈ ಸ್ಥಾಪಿತ ರಾಜಕಾರಣಿಗಳ ವ್ಯವಸ್ಥೆಯ ಜಾತಿ ಸಮೀಕರಣಗಳನ್ನ ಬಳಸಿ ಅವರಿಗೆ ಅವಕಾಶವನ್ನ ತಪ್ಪಿಸ